ಹಲೋ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KG ಹಳ್ಳಿ ಸುರೇಶ್. ಒಂದ್ಸಲಿ ಏನು ಹೇಳಬೇಕು ಗೊತ್ತಾಗಲ್ಲ ನೋಡಿ. ಒಂದು ಕಡೆ ತೀವ್ರವಾದಂತಹ ಬಡತನ, ತುತ್ತು ಅನ್ನಕ್ಕೂ ಪರದಾಡ್ತಿರುವಂತಹ ವ್ಯವಸ್ಥೆ, ಇನ್ನೊಂದು ಕಡೆ ಯಥೇಚ್ಛವಾಗಿ ಅನ್ನವನ್ನು, ಹಾಲನ್ನು, ಹಣ್ಣನ್ನು ವ್ಯರ್ಥ ಮಾಡುವಂಥ ಒಂದು ವಲಯ. ಯಾಕೆ ಈ ವಿಚಾರವನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಏನು ಮಧ್ಯಪ್ರದೇಶದ ಸೆಹೋರ್ನಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ, ಬೃಹತ್ ಧಾರ್ಮಿಕ ಕಾರ್ಯಕ್ರಮ ನಡೆದಿದೆ. ಅಲ್ಲಿ ನರ್ಮದಾ ನದಿಗೆ 11,000 ಲೀಟರ್ ಹಾಲನ್ನು ಬಿಟ್ಟಿದ್ದಾರೆ. ಒಂದು ಧಾರ್ಮಿಕ ಕಾರ್ಯಕ್ರಮ, ಸುಮಾರು ಒಂದು 21 ದಿನಗಳ ಕಾಲ ನಡೆದಂಥ ಕಾರ್ಯಕ್ರಮ. ಬಹಳ ವರ್ಷಗಳ ನಂತರ ಈ ಕಾರ್ಯಕ್ರಮ ಮಾಡಿ ನರ್ಮದಾ ನದಿಗೆ ಹಾಲನ್ನು ಬಿಟ್ಟು ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಏನು ಹೇಳಬೇಕು ಈ ಜನರಿಗೆ? ಒಂದು ಕಡೆ ನಾವು ಬೇರೆ ಬೇರೆ ಲೋಕಕ್ಕೆ, ಗ್ರಹಗಳಿಗೆ ಕಾಲಿಡ್ತಿದ್ದೀವಿ, ಇನ್ನೊಂದು ಕಡೆ ಅಷ್ಟೇ ಪಾತಾಳಕ್ಕೆ ಕುಸಿತಾ ಇದ್ದೀವಿ. ನಮ್ಮ ವಚನಕಾರರು ಒಂದು ವಚನ ಇದೆಯಲ್ಲ, ಬಸವಣ್ಣವ್ರದ್ದು ಅಂತ ಕಾಣ್ತದು. ಕಲ್ಲು ನಾಗರ ಕಂಡರೆ ಹಾಲೆರಿವರಯ್ಯ, ದಿಟದ ನಾಗರವ ಕಂಡರೆ ಕೊಲ್ಲೆಂಬರಯ್ಯ, ಉಣ್ಣುವ ಜಂಗಮ ಬಂದರೆ ಬೋನವ ಹಿಡಿಯುವರಯ್ಯ. ಕಲ್ಲು ನಾಗರ ಕಂಡ್ರೆ ಅದಕ್ಕೆ ಹಾಲು ಹಾಕ್ತಾರೆ, ನಿಜವಾದ ಹಾವು ಕಂಡ್ರೆ ಅದನ್ನು ಕೊಲ್ರಿ ಅಂತಾರೆ. ಹಾವು ಹಾಲು ಕುಡಿಯಲ್ಲ ಬಿಡಿ. ಅಂದರೆ ಇದರ ಅರ್ಥ ಏನು ಅಂದರೆ, ಯಾರಿಗೆ ಅಗತ್ಯತೆ ಇದೆ, ನನಗೆ ಹಸುವಾಗಿದೆ ಅಮ್ಮ ಸ್ವಲ್ಪ ಏನಾದ್ರು ಕೊಡಿ ಅಂತಂದ್ರೆ ಅಂತರಿಗೆ ಕೊಡಲ್ಲ, ವ್ಯರ್ಥ ಮಾಡ್ತೀವಿ ಅಂದ್ರೆ ಮಾಡ್ತಾರೆ. ಈ ನರ್ಮದಾ ನದಿಯಲ್ಲಿ 11,000 ಲೀಟರ್ನ ಹಿಂಗ್ ಬಿಟ್ಟಿದಾರಲ್ಲ, ಆ 11,000 ಲೀಟರ್ ಹಾಲು ಎಷ್ಟು ಕುಟುಂಬಗಳಿಗೆ ಸಹಾಯ ಆಗ್ತಾ ಇತ್ತು, ಎಷ್ಟು ಬಡ ಮಕ್ಕಳ ಹಸಿವು ನೀಗ್ತಾ ಇತ್ತು, ಎಷ್ಟು ಬಡವರ ಬದುಕು, ಒಂದೊತ್ತಿನ ಬದುಕು ಚೆನ್ನಾಗಾಗ್ತಿತ್ತು. ಅವರು ಹಾಲು ಕುಡಿತಾ ಇದ್ರು, ಹಾಲಿನ ಪದಾರ್ಥದ ಮೂಲಕ ಅವ್ರು ಏನಾದ್ರು ಅಡಿಗೆ ಮಾಡ್ಕೊಳ್ತಾ ಇದ್ರು, ಸಹಾಯ ಆಗ್ತಾ ಇರ್ಲಿಲ್ವಾ? ಇದು ಕೇವಲ ನರ್ಮದಾ ನದಿಯ 11 ಲೀಟರ್ ಕಥೆ ಅಲ್ಲ. ಭಾರತದಲ್ಲಿ ಈ ಧಾರ್ಮಿಕ ಆಚರಣೆಗಳ ಮೂಲಕ ತಿಂಡಿ ತಿನಿಸುಗಳನ್ನ, ದವಸ ಧಾನ್ಯಗಳನ್ನ, ಹಾಲನ್ನ, ಆಹಾರವನ್ನ ಸುಮ್ಮನೆ ವ್ಯರ್ಥ ಮಾಡ್ತಾ ಇದೀವಿ ನಾವು. ಇನ್ನೊಂದು ಕಡೆ ತಿನ್ನೋದಕ್ಕೂ ಇಲ್ಲದೆ ಪರದಾಡ್ತಿರುವಂತಹ ವ್ಯವಸ್ಥೆ, ಇನ್ನೊಂದು ಕಡೆ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲ್ತಾ ಇರುವಂತಹ ಒಂದು ಶ್ರೀಮಂತ ವರ್ಗ. ಎಷ್ಟೊಂದು ಅಸಮಾನತೆ ತಾಂಡವಾಡ್ತಾ ಇದೆ, ಎಷ್ಟೊಂದು ಮೌಢ್ಯತೆ ತಾಂಡವಾಡ್ತಾ ಇದೆ. ನಿಜಕ್ಕೂ ಅನ್ನ, ಆಹಾರ, ಹಾಲು ಯಾರಿಗೆ ತಲುಪಬೇಕಾಗಿತ್ತು? ಹಸಿದವರ ಒಡಲು ತಲುಪಬೇಕಾಗಿತ್ತು. ತುತ್ತಿನ ಚೀಲಕ್ಕೋಸ್ಕರ ಪ್ರತಿನಿತ್ಯವೂ ಪರದಾಡುವ, ಪ್ರತಿನಿತ್ಯವೂ ಹೋರಾಡುವ ಜೀವಿಗಳ ವರ್ಗ ನಮ್ಮ ಭಾರತದಲ್ಲಿ ಒಂದು ದೊಡ್ಡ ಸಂಘರ್ಷವನ್ನೇ ನಡೆಸ್ತಾ ಇದೆ. ತುತ್ತಿನ ಅನ್ನಕ್ಕೋಸ್ಕರ ಅಂಥವ್ರಿಗೆ ಕೊಡ್ರಯ್ಯ, ಅಂಥವ್ರಿಗೆ ಸಹಾಯ ಮಾಡ್ರಪ್ಪ, ಅಂಥವ್ರ ಜೊತೆ ಬೆನ್ನಿಗೆ ನಿಂತು, ಅವ್ರಿಗೆ ಆಸರೆಯಾಗಿ ನಿಂತು ಅವ್ರಿಗೆ ಕೊಡಿ ಅಂತ ಹೇಳಿದ್ರೆ ನೀರಿಗೆ ಬಿಸಾಕೋದು, ಹೊರಗಡೆ ಬಿಸಾಕೋದು, ಧಾರ್ಮಿಕ ಆಚರಣೆಯಲ್ಲಿ ವ್ಯರ್ಥ ಮಾಡೋದು. ಕೋಟಿಗಟ್ಟಲೆ, ಟನ್ಗಟ್ಟಲೆ ಆಹಾರವನ್ನು ವ್ಯರ್ಥ ಮಾಡ್ತಾರೆ. ತುಪ್ಪ, ಹಾಲು, ಮೊಸರು, ಹಣ್ಣುಗಳು, ಕಾಯಿ, ಎಷ್ಟೊಂದು ವ್ಯರ್ಥ. ನಾವು ಪೂಜಿಸುವ ದೇವರುಗಳು ಅದನ್ನೇನು ತಿಂತಾರ? ಅಷ್ಟೊಂದು ಹಸಿವಾಗಿತ್ತ ದೈವಗಳಿಗೆ? ಆಗಿರಲ್ಲ. ಸುಮ್ಮನೆ ದೈವದ ನೆಪಗಳನ್ನು ಹೇಳಿ ನಾವು ಕ್ರಿಯೇಟ್ ಮಾಡ್ಕೊಂಡಿರುವ ಧಾರ್ಮಿಕ ಆಚರಣೆಗಳಲ್ಲಿ ಈ ವ್ಯರ್ಥಗಳನ್ನು ಮಾಡ್ತಾ ಒಂದು ಕಡೆ ಹಾಲನ್ನ ನೀವಾದ್ರೂ ಕುಡಿರಿ, ಇಲ್ಲ ಅಥವಾ ಅವಶ್ಯಕತೆ ಇರೋರಿಗೆ ಅವ್ರಿಗಾದ್ರೂ ಕೊಡಿ ಅಂದ್ರೆ ಕೊಡಲ್ಲ. ಆದ್ರೆ ಗೋಮೂತ್ರ ಕುಡಿತೀವಿ, ಸಗಣಿ ತಿಂತೀವಿ ಅಂತೇಳಿ ಹೋಗೋ ಜನರು ಸಾಲು ಇದೆ. ಕೋವಿಡ್ನ ಸಂದರ್ಭದಲ್ಲಂತೂ ಏನು ಸಗಣಿ ಸ್ನಾನ ಮಾಡಿಬಿಟ್ರೆ ಕರೋನಾ ಹೋಗ್ಬಿಡುತ್ತೆ ಅಂಥೇಳಿ ಈ ಥರದ ಸಗಣಿ ನೀರಲ್ಲಿ ಸ್ನಾನ ಮಾಡಿದ ಹುಚ್ಚರ ಸಂತೆನ ನಾವು ನೋಡಿದ್ವಿ. ಒಬ್ಬ ಡಾಕ್ಟರ್ನ ನಾನು ಕೇಳಿದೆ, ಶ್ರೀನಿವಾಸ್ ಕಕ್ಕಿಲಾಯ ಅನ್ನುವ ಡಾಕ್ಟರನ್ನ, ಈ ಬಗ್ಗೆ ಏನಾದರೂ ಸೈಂಟಿಫಿಕ್ ಆಗಿ ಏನಾದರೂ ಈ ರೀತಿ ಮಾಡಿದ್ರೆ ಹೋಗೋ ಸಾಧ್ಯತೆಗಳಿದೆಯಾ? ಹೋಗೋದಲ್ಲ, ಚರ್ಮ ಸಂಬಂಧಿತ ಬೇರೆ ಬೇರೆ ಕಾಯಿಲೆಗಳು, ಫಂಗಸ್ ಬರೋ ಸಾಧ್ಯತೆಗಳಿವೆ, ತುಂಬ ಅಪಾಯ, ಆ ರೀತಿ ಮಾಡಬಾರ್ದು ಅಂತ. ಎಷ್ಟೊಂದು ಮೌಢ್ಯಗಳಲ್ಲಿ ನಾವು ಒದ್ದಾಡ್ತಿದ್ದೀವಿ. ಧಾರ್ಮಿಕ ಆಚರಣೆಗಳನ್ನ, ಧಾರ್ಮಿಕ ಕಾರ್ಯಕ್ರಮಗಳನ್ನ ಖಂಡಿತ ನಾನು ವಿರೋಧಿಸ್ತಾ ಇಲ್ಲ, ಯಾರು ವಿರೋಧಿಸಬಾರ್ದು. ನಮ್ಮ ಸಂವಿಧಾನದಲ್ಲಿ, ನಮ್ಮ ಬದುಕಲ್ಲಿ ಆಧ್ಯಾತ್ಮಿಕತೆ ಇದೆ, ಧಾರ್ಮಿಕತೆ ಇದೆ, ಖಂಡಿತ ಮಾಡೋಣ. ಸರಳವಾಗಿ, ಸುಂದರವಾಗಿ ಕಾರ್ಯಕ್ರಮಗಳನ್ನ ಮಾಡೋದ್ರಲ್ಲಿ, ಆಚರಣೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಟನ್ಗಟ್ಲೆ, ಲಕ್ಷಗಟ್ಲೆ, ಲೀಟರ್ಗಟ್ಲೆ ನೀರನ್ನ, ಸಾವಿರಾರು ಲೀಟರ್ಗಟ್ಲೆ ಮಹತ್ವದ, ಅಪರೂಪದ ತಿನ್ನುವ ಅಂಶಗಳನ್ನ, ಪದಾರ್ಥಗಳನ್ನ ವ್ಯರ್ಥ ಮಾಡ್ತಿದೀವಲ್ಲ. ನಿಜಕ್ಕೂ ನಾವು ಪೂಜಿಸುವ, ನಾವು ಆರಾಧಿಸುವ ದೈವ ಮೆಚ್ಚುತ್ತಾನ? ದೈವ ಮೆಚ್ಚುವ ಕಾರ್ಯಗಳು ಯಾವುದು ಅಂದ್ರೆ, ಯಾರು ಹಸಿದಿರ್ತಾರೆ, ಯಾರಿಗೆ ಅಗತ್ಯತೆ ಇದೆ, ಯಾರು ಒದ್ದಾಡ್ತಾ ಇದ್ದಾರೆ ಅಂಥವ್ರಿಗೆ ಅಲ್ವಾ.
ಒಬ್ಬ ಶರಣರು ನನಗೆ ನೆನಪಾಗ್ತಾ ಇಲ್ಲ, ಅವರು ಬೋವಿ ಸಮುದಾಯದವರು. ಅವರು ಆ ಶರಣ ದೇವಸ್ಥಾನಗಳನ್ನು ಕಟ್ಟೋದು ಮತ್ತು ಈ ಥರದ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಯಾರೋ ಮತ್ತೊಬ್ಬ ಶರಣ ಅವ್ರಿಗೊಂದು ಸರಿಯಾದ ತಿಳುವಳಿಕೆ ಹೇಳ್ತಾರೆ. ಇದಷ್ಟೇ ಅಲ್ಲ, ನಿಜವಾದ ಕಾರ್ಯ ಬೇರೆ ಅಂದಾಗ ಅವರು ಕೆರೆಗಳನ್ನು ಕಟ್ಟಿಸ್ತಾರೆ. ಒಂದು ಕೆರೆಯನ್ನು ಕಟ್ಟಿಸುವ ಮೂಲಕ ಒಂದು ಒಂದು ಜೀವ ಸಮೂಹವನ್ನೇ ಪೋಷಣೆ ಮಾಡ್ಬೋದಲ್ಲ. ಒಂದು ಊರಲ್ಲಿ ಒಂದು ಕೆರೆ ಇದೆ, ಶುದ್ಧವಾದ ಕೆರೆ ಇದೆ ಅಂದರೆ ಕೆರೆ ಅದೊಂದು ಜೀವನಾಡಿ. ಜಲಚರಗಳಿಗೆ, ಮನುಷ್ಯರಿಗೆ, ಪ್ರಾಣಿಗಳಿಗೆ ಎಷ್ಟೊಂದು ಜೀವದಾತಿಯಾಗಿ ಅದು ನಿಲ್ಲುತ್ತೆ ಅಲ್ವಾ. ಆದರೆ ಇವರು ಕೆಲವು ಪರಿಸರವಾದಿಗಳು ಇದ್ರ ಬಗ್ಗೆ ತುಂಬ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಏನಂದರೆ ಈ ರೀತಿ ಹಾಲನ್ನು ಸುರಿಯೋ ಮೂಲಕ ಅಲ್ಲಿ ಜಲಚರಗಳಿಗೆ ತೊಂದರೆ ಆಗುತ್ತೆ, ಮತ್ತು ನೀರಿಗೆ ಹಾಲು ಅಲ್ಲಿ ಬೆರೆತಾದ ತಕ್ಷಣ ಅದು ಅಶುದ್ಧ ಆಗುತ್ತೆ. ಇದರಿಂದ ಒಂದು ಮಾಲಿನ್ಯ ಕ್ರಿಯೇಟ್ ಆಗುತ್ತೆ. ನಮಗೂ, ಆ ನೀರನ್ನು ಕುಡಿಯುವ ನಮಗೂ ಮತ್ತು ಜಲಚರಗಳಿಗೂ ತೊಂದರೆ ಆಗುತ್ತೆ. ಇವೆಲ್ಲ ನಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಬೇರೆ ಬೇರೆ ದೇಶಗಳಲ್ಲಿ ಈ ಪ್ರಾಕೃತಿಕ ಸಂಪನ್ಮೂಲಗಳನ್ನು, ನದಿಗಳನ್ನು, ಜರಿಗಳನ್ನು, ಗುಡ್ಡಗಳನ್ನು, ಅವೆಲ್ಲ ನಮಗೆ ಗಾಡ್ ಗಿಫ್ಟ್, ಪ್ರಕೃತಿ ನಮಗೊಂದು ರೀತಿ ದೇವರು. ಅವನ್ನು ನಾವು ಬೇರೆ ದೇಶಗಳಲ್ಲಿ ಅತ್ಯಂತ ಗೌರವಯುತವಾಗಿ ಪವಿತ್ರ ಭಾವನೆಯಲ್ಲಿ ಅಂತಂದರೆ ತುಂಬ ಸ್ವಚ್ಛವಾಗಿ ಇಟ್ಕೊಳ್ಳೋದು ಅಂತ. ಒಂದು ನದಿಯನ್ನು ನಾವು ಪ್ರೀತಿಸ್ತೀವಿ, ಪೂಜಿಸ್ತೀವಿ ಅಂತಂದರೆ ಆ ನದಿ ಶುದ್ಧವಾಗಿಟ್ಟುಕೊಳ್ಳುವ ಪ್ರಕ್ರಿಯೆ, ಆ ನದಿಗೆ ಕಲುಷಿತ ಆಗದೆ ನೋಡ್ಕೊಳ್ಳೋದು, ಕಸವಂತಂದು ಎಸೆಯದೆ ಅದನ್ನು ಶುದ್ಧವಾಗಿ ಹೇಗೆ ಇಟ್ಕೊಳ್ಳೋಕೆ ಸಾಧ್ಯವೋ ಹಾಗೆ ಇಟ್ಕೊಳ್ಳೋದನ್ನ ನಾವು ಪೂಜಿಸುವುದು, ಗೌರವಿಸುವುದು ಅಂತ. ಹೊರದೇಶಗಳಲ್ಲಿ ಆ ರೀತಿ ಗೌರವಿಸ್ತಾರೆ. ನದಿಗಳನ್ನು ಶುದ್ಧವಾಗಿ ಇಟ್ಕೊಳ್ತಾರೆ, ಮತ್ತು ಗುಡ್ಡಗಳನ್ನು, ಬೆಟ್ಟಗಳನ್ನು ತುಂಬ ಚೆನ್ನಾಗಿ ಇಟ್ಕೊಳ್ತಾರೆ. ಯಾಕೆಂದರೆ ಅದು ನಮಗೆ ಸಹಾಯ ಮಾಡುತ್ತೆ. ಒಂದು ನದಿ ಶುದ್ಧವಾಗಿದ್ದರೆ, ತುಂಬ ಚಂದವಾಗಿದ್ದರೆ ಅದು ನಮಗೆ ಕಾಪಾಡುತ್ತೆ, ಕುಡಿಯೋ ನೀರು ಕೊಡುತ್ತೆ, ಒಳ್ಳೆ ವಾತಾವರಣವನ್ನು ಕ್ರಿಯೇಟ್ ಮಾಡುತ್ತೆ. ವ್ಯವಸ್ಥೆಯಲ್ಲಿ ಒಂದು ಪ್ರಕ್ರಿಯೆ ಇದೆ, ಪ್ರಕೃತಿಯಲ್ಲಿ ಆ ಪ್ರಕ್ರಿಯೆಗಳು ಅಂದರೆ ಪರಿಸರವನ್ನು ಶುದ್ಧಗೊಳಿಸುವ ಪ್ರಕ್ರಿಯೆ ಇದೆಯಲ್ಲ, ಅದು ಆಗತ್ತೆ. ಆದರೆ ನಾವು ನಮ್ಮ ನದಿಗಳನ್ನು, ನಮ್ಮ ಪರಿಸರವನ್ನು ಹೇಗಿಟ್ಕೊಳ್ತೀವಿ ಅಂದರೆ ನಾವು ಭಾಳ ಪೂಜೆ ಮಾಡ್ತೀವಿ. ಯಾವ ರೀತಿ? ಎಲ್ಲ ಕಲ್ಮಶಗಳನ್ನು ತೆಗೆದು ಅದು ನದಿಗೆ ಹಾಕ್ಬಿಡ್ತೀವಿ. ನಾವು ಸ್ನಾನ ಮಾಡೋದು, ನಮ್ಮ ಎಲ್ಲ ಬಟ್ಟೆಗಳನ್ನು ತೆಗೆದು ನದಿಗೆ ಬಿಸಾಕೋದು, ಅದರ ಹಾಕಿದ್ರೆ ನಮ್ಮ ಪಾಪ ಕಳೆದೋಗ್ತು ಅಂತ. ಅದು ಯಾವ ರೀತಿ ಪರಿಸರಕ್ಕೆ ತೊಂದರೆ, ನದಿಗೆ ಯಾವ ರೀತಿ ತೊಂದರೆ ಆಗುತ್ತೆ? ಪ್ರಜ್ಞೆ ಇಲ್ಲ ನಮಗೆ. ಇದನ್ನೇ ಮೌಢ್ಯ ಅಂತ ಹೇಳೋದು. ನಾವು ಸ್ನಾನ ಮಾಡಿ ಆ ಬಟ್ಟೆನ ಅಲ್ಲೇ ಬಿಸಾಕ್ತೀವಿ. ಅದು ಸ್ನಾನ ಮಾಡೋ ಪ್ರಕ್ರಿಯೆನೂ ಕೂಡ ಹೇಗಿರ್ಬೇಕಲ್ವಾ? ಒಂದು ಲಕ್ಷಾಂತರ, ಕೋಟ್ಯಾಂತರ ಜನರು ಒಂದೇ ಕಡೆ ಸ್ನಾನ ಮಾಡಿದಾಗ ನದಿ ಕಲುಷಿತ ಆಗಲ್ವಾ? ಅಂದ್ರೆ ನಮಗೆ ಏನಂದ್ರೆ ಯಾವುದೋ ಒಂದೇ ಸ್ಥಳ, ಯಾವುದೇ ಒಂದೇ ಗುಡ್ಡ ಅದು ಮಾತ್ರ ಪವಿತ್ರ ಅಂತ ಅನ್ಕೊಂಡಿದೀವಿ. ಕುವೆಂಪು ಅವ್ರು ಹೇಳ್ತಾರೆ, ನಮ್ಮೂರಲ್ಲಿರೋ ಜಾಲಿ ಮರವೂ ಕೂಡ ಶ್ರೇಷ್ಠವೇ, ಶ್ರೀಗಂಧಕ್ಕಿಂತಲೂ ಅದು ಶ್ರೇಷ್ಠವೇ, ನಮ್ಮೂರಲ್ಲಿರೋ ಒಂದು ಕೆರೆ ಕೂಡ ಅದು ಅಷ್ಟೇ ಪವಿತ್ರವೇ ಅಂತ ಹೇಳ್ತಾರೆ. ಅಂದ್ರೆ ಈ ಜಗತ್ತಲ್ಲಿ ನಮ್ಮ ಹಳ್ಳಿಗಳಲ್ಲಿರುವ, ನಮ್ಮ ಊರುಗಳಲ್ಲಿರುವ ಎಲ್ಲಾ ಪ್ರಾಕೃತಿಕ ಏನು ನಮಗಿರುವಂಥ ವರದಾನ, ನದಿ, ಕೆರೆ, ಬೆಟ್ಟ, ಗುಡ್ಡ ಇವೆಲ್ಲವೂ ಕೂಡ ಪವಿತ್ರವೇ. ಅಷ್ಟೇ ಪಾವಿತ್ರತೆ ಅವಕ್ಕಿದೆ. ಎಲ್ಲೋ ನಾವು ಯಾವುದೋ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿದ ತಕ್ಷಣ ನಾವು ಬಹಳ ಪವಿತ್ರ ಆಗ್ತೀವಿ ಅಂತೇನಿಲ್ಲ. ನಮ್ಮೂರಿನ ಕೆರೆಯು ಅಷ್ಟೇ ಪವಿತ್ರವೇ. ಆದರೆ ಆ ಪವಿತ್ರವಾಗಿರುವಂಥ ಕೆರೆಯನ್ನ ನಾವು ಅಷ್ಟೇ ಸ್ವಚ್ಛವಾಗಿ, ಸುಂದರವಾಗಿ ಇಟ್ಟುಕೊಳ್ಳುವಂಥ ಮನುಷ್ಯರಾಗಬೇಕು. ಅದಾಗದೆ ಸುಮ್ಮನೆ ನಾವು ಧಾರ್ಮಿಕ ಆಚರಣೆ ನೆಪದಲ್ಲಿ ಏನೇನೋ ಅಧ್ವಾನಗಳನ್ನು ಮಾಡಿದ್ರೆ ನಮಗೆ ನಾವೇ ಮಾಡಿಕೊಳ್ಳುವಂಥ ಮೋಸ. ನಾವು ನೋಡ್ತಾ ಇದೀವಲ್ಲ, ಗಂಗಾ ನದಿಯ ಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಒಬ್ಬ ಸ್ವಾಮೀಜಿ ಪಾಪ ಅವರು ಜ್ಞಾನ ಸ್ವರೂಪಾನಂದ ಸ್ವಾಮೀಜಿಗಳು ಉಪವಾಸ ಸತ್ಯಾಗ್ರಹ ಮಾಡಿ ಕೊನೆಗೆ ಸತ್ತೇ ಹೋಗ್ಬಿಡ್ತಾರೋ, ಶುದ್ಧ ಆಗಿಲ್ಲ ಇನ್ನು. ಮತ್ತಷ್ಟು ಮನುಷ್ಯರನ್ನ ಅಂತ್ಯ ಸಂಸ್ಕಾರ ಮಾಡಿದ ಕಾರ್ಯಗಳನ್ನೆಲ್ಲ ತಂದು, ನಮ್ಮ ಮನುಷ್ಯನ ಬೂದಿಯನ್ನೆಲ್ಲ ತಂದು ಅಲ್ಲಿ ಹಾಕ್ಬಿಡ್ತಾರೆ. ಅಲ್ಲಿ ನಾವು ಆ ರೀತಿ ಹಾಕಿದಾಕ್ಷಣ ನಮಗೊಂದು ಪುಣ್ಯ ಪ್ರಾಪ್ತಿ ಆಗುತ್ತೆ. ಸತ್ತ ಎಣ್ಣೆಗಳೆಲ್ಲ ಅಲ್ಲಿ ತಿಳ್ಕೊಂಬರ್ತವೆ. ಸ್ನೇಹಿತರೆ, ನಾವು ಅದಕ್ಕೆ ವೈಚಾರಿಕರಾಗಬೇಕಾಗಿದೆ, ವೈಜ್ಞಾನಿಕರಾಗಬೇಕಾಗಿದೆ, ನಾವು ಮನುಷ್ಯರಾಗಬೇಕಾಗಿದೆ. ಇದೆಲ್ಲ ಆದಾಗ ಈ ರೀತಿ 11,000 ಲೀಟ್ರು
ಟನ್ಗಟ್ಲೆ ಹಿಂಗೆ ನಾವು ಇದಷ್ಟೇ ಇದು ಕೇವಲ ಮಧ್ಯಪ್ರದೇಶದಷ್ಟೇ ಕಥೆಯಲ್ಲ, ಬೇರೆ ಬೇರೆ ಕಡೆ ಬಹಳ ವ್ಯರ್ಥ ಮಾಡ್ತೀವಿ. ಅದನ್ನ ಬಿಟ್ಟು ಸಗಣಿ ತಿನ್ನೋದು, ಗಂಜಲ ಕುಡಿಯೋದು ಅವೆಲ್ಲ ಮಾಡ್ತೀವಿ. ಅವೆಲ್ಲ ಅಶುದ್ಧ. ಶುದ್ಧವಾದಂಥದ್ದನ್ನ ವ್ಯರ್ಥ ಮಾಡ್ತೀವಿ, ಅಶುದ್ಧವಾಗಿರೋದನ್ನ ನಾವು ಕುಡಿತೀವಿ. ಆ ಥರದ್ದೊಂದು ಪ್ರಕ್ರಿಯೆ ಮಾಡ್ಕೊಂಡ್ಬಿಟ್ಟಿದೀವಿ. ಅದಕ್ಕೆ ಕಾರಣ ಮೌಢ್ಯ, ವಿವೇಕ ಇಲ್ದಿರೋದು ಸಮಸ್ಯೆ. ಹಂಗಂತೇಳಿ ನಾವು ಧಾರ್ಮಿಕ ಆಚರಣೆಗಳನ್ನ ವಿರೋಧ ಮಾಡ್ಬಿಡ್ತೀವಿ ಅಂತ ಅನ್ಕೊಳ್ಳೋದಲ್ಲ. ಆಧ್ಯಾತ್ಮಿಕತೆ, ಧಾರ್ಮಿಕ ಆಚರಣೆಗಳು ಮಾಡೋಣ, ಖಂಡಿತ ಮಾಡೋಣ, ತಪ್ಪೇನಿಲ್ಲ. ಪ್ರತಿಯೊಂದು ಧರ್ಮಕ್ಕೂ ಪ್ರತಿಯೊಂದು ಜಾತಿಗೂ ಅವ್ರದ್ದೇ ಆದ ಒಂದು ಸಂಸ್ಕೃತಿ, ಒಂದು ಕಲ್ಚರ್ ಇರುತ್ತೆ, ಮಾಡಬೇಕು. ಬದುಕು ಸಂಭ್ರಮ ಆಗೋದು ಯಾವಾಗ? ನಮ್ಮ ಜನಪದರು ಬದುಕನ್ನ ಸಂಭ್ರಮಿಸಿದ್ದೇ ಹೀಗೆ. ಬೆಳಗ್ಗೆ ಎದ್ದ ತಕ್ಷಣನೇ ಅವರು ಭೂಮಿ ತಾಯಿಯನ್ನು ನೆನೆಯುವ ಮೂಲಕ ಬದುಕನ್ನು ಸಂಭ್ರಮಿಸ್ತಾರೆ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ ಎದ್ದೊಂದು ಗಳಿಗೆ ನೆನೆದೇನ. ಭೂಮಿ ತಾಯಿಯನ್ನ ಪ್ರೀತಿಸೋದು ಅಂದ್ರೆ ಹಾಗೆ, ಅಷ್ಟೇ ಪ್ರಮಾಣದಲ್ಲಿ ಅವರು ಭೂಮಿಯನ್ನ ಪ್ರೀತಿಸ್ತಾ ಇದ್ರು, ಕಣ್ಣಿಗೆ ಹೊತ್ಕೊಳ್ತಾ ಇದ್ರು, ಪಶುಗಳನ್ನ ಅಷ್ಟು ಪ್ರೀತಿಸ್ತಾ ಇದ್ರು. ಅದು ಜನಪದರ ಜೀವನ ಸಂಭ್ರಮ ಅಂದ್ರೆ ಹಾಗೆ. ಅವ್ರು ಯಾವತ್ತೂ ಕೆರೆಯನ್ನು ಅಧ್ವಾನ ಮಾಡ್ತಿರ್ಲಿಲ್ಲ, ಹಾಳು ಮಾಡ್ತಾ ಇರ್ಲಿಲ್ಲ. ಇವತ್ತು ಕೆರೆ ನುಂಗ್ತಾ ಇದೀವಿ ನಾವು, ಕೆರೆ ನುಂಗಿ ನಾವು ಸೈಟ್ ಕಟ್ತಾ ಇದೀವಿ. ಧಾರ್ಮಿಕ ಆಚರಣೆಯ ಮೂಲಕ ಬೆಟ್ಟ ಗುಡ್ಡವನ್ನೆಲ್ಲ ಕಡಿತಾ ಇದೀವಿ. ಧಾರ್ಮಿಕ ಆಚರಣೆಯ ಮೂಲಕ ಜನರ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದೀವಿ. ವೈಚಾರಿಕತೆ, ವೈಜ್ಞಾನಿಕತೆ, ಮಾನವೀಯತೆ, ಹೃದಯವಂತಿಕೆ ಇವೆಲ್ಲ ಬಂದಾಗ ಈ ತರದ ಹುಚ್ಚಾಟಗಳನ್ನ, ಮೌಢ್ಯಗಳನ್ನ ನಾವು ಮಾಡೋದೇ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಕೆಲವರು ಹೇಳ್ಬೋದು, ನಮ್ಮ ಆಚರಣೆ, ನಮ್ಮ ಸಂಸ್ಕೃತಿ, ನಾವೇನಾದ್ರೂ ವ್ಯರ್ಥ ಮಾಡ್ತೀವಿ, ಅದನ್ನ ಕೇಳೋದಿಕ್ಕೆ ನೀವ್ಯಾರು? ಯಾರನ್ನು ಕೇಳೋದಿಕ್ಕಲ್ಲ. ಪ್ರಕೃತಿ ನಮ್ಗೊಂದು ಒಳ್ಳೆ ವರವಾಗಿದೆ. ಆ ವರವಾಗಿರೋ ಪ್ರಕೃತಿಯನ್ನು ನಾವು ಸರಿಯಾಗಿ ಬಳಸ್ಕೊಳ್ದಿದ್ರೆ ಅದು ನಮಗೆ ಮುಂದೆ ಶಾಪ ಆಗತ್ತೆ. ಜಾಗತಿಕ ತಾಪಮಾನ ಇರುವುದೊಂದೇ ಭೂಮಿ. ಈ ಭುವಿಯ ಬಾಳನ್ನ ಬಾಳ್ಬೇಕು ಅಂದ್ರೆ ಈ ಭೂಮಿನ ಎಷ್ಟು ಹಾಳು ಮಾಡ್ತಾ ಇದೀವಿ, ಭೂಮಿ ಮೇಲೆ ಎಷ್ಟು ಅತ್ಯಾಚಾರ ನಡೆಸ್ತಾ ಇದೀವಲ್ಲ, ಭೂಮಿಯ ಎಷ್ಟು ಬಗಿತಾ ಇದೀವಿ ನಾವು ಅಭಿವೃದ್ಧಿಯ ನೆಪದಲ್ಲಿ, ಗಾಳಿನೆಷ್ಟು ಹಾಳು ಮಾಡ್ತಾ ಇದ್ದೀವಿ, ಎಷ್ಟೊಂದು ಪೊಲ್ಯೂಟ್ ಮಾಡ್ತಾ ಇದೀವಲ್ಲ. ಅದರಲ್ಲೂ ಈ ಧಾರ್ಮಿಕ ಆಚರಣೆಗಳ ಮೂಲಕ ಇನ್ನೆಷ್ಟು ಹಾಳು ಮಾಡ್ತಾ ಇದೀವಿ ಪ್ರಕೃತಿಯನ್ನು. ಇದು ನಿಲ್ಲಲಿ. ಹಾಲನ್ನು ಕುಡಿಯೋಣ, ಸಗಣಿ ತಿನ್ನೋದು ಬೇಡ, ಹಾಲನ್ನು ಕುಡಿಯೋಣ, ಒಳ್ಳೊಳ್ಳೆ ಪದಾರ್ಥಗಳನ್ನು, ಹಣ್ಣನ್ನು ತಿನ್ನೋಣ. ಪ್ರಕೃತಿ ನಿಮ್ಗೊಂದು ಹಣ್ಣು ಕೊಟ್ಟಿದೆ, ಹಣ್ಣನ್ನು ತಿನ್ನೋಣ, ಸಗಣಿ ತಿನ್ನೋದು ಬೇಡ, ಗಂಜಲ ಕುಡಿಯೋದು ಬೇಡ. ಮತ್ತೆ ನಾವು ತಿನ್ನೋದಲ್ಲದೆ ಬೇರೆಯವ್ರಿಗೂ ಕೊಡೋಣ, ಹಸಿದವರಿಗೆ ಕೊಡೋಣ. ಸುಮ್ಮನೆ ಅಗತ್ಯವಿರೋ ವಸ್ತುಗಳನ್ನೆಲ್ಲ ವ್ಯರ್ಥ ಮಾಡೋದು ಬೇಡ. ಆ ಥರದ ದಿನಗಳು ಬರಲಿ ಅಂತ ಆಶಿಸ್ತಾ ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.